ಕುಂಕುಮ ಅರ್ಚನೆ ಇದನ್ನು ಮಾಡಿಸುವುದರಿಂದ ಕೆಲವರ ಜೀವನದಲ್ಲಿ ಬಿಟ್ಟು ಹೋದ ವ್ಯಕ್ತಿಗಳು ಮತ್ತೆ ಬಂದು ಸೇರುತ್ತಾರೆ, ಅಥವಾ ನೀವು ಬಯಸಿದ ವ್ಯಕ್ತಿಗಳು ನಿಮ್ಮ ಬಯಕೆಗೆ ಅನುಗುಣವಾಗಿ ನಿಮ್ಮ ಜೊತೆಯಲ್ಲಿರುತ್ತಾರೆ. ಮಹಾಸರ್ವಸಿದ್ಧಿ ಶಕ್ತ ದೇವತೆಗಳ ಅನುಗ್ರಹ ಆಶೀರ್ವಾದ ಈ ಕುಂಕುಮ ಅರ್ಚನೆಯಲ್ಲಿ ಇರುತ್ತದೆ. ಇದನ್ನು ಹೇಗೆ ಎಲ್ಲಿ ಮಾಡಿಸಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲ್ಲು ಫೇಸ್ಬುಕ್ ಪೇಜ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ತುಂಬಾ ಉಪಯೋಗ ನಿಮಗಾಗುತ್ತೆ. ಒಳ್ಳೆಯ ಸುದ್ದಿ ಕೇಳ್ತೀರಾ. ನಿಮ್ಮ ಜೀವನದಲ್ಲಿ ಎಂತಹ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ. ಮಾಟ ಮಂತ್ರ, ವಶೀಕರಣದಂತಹ ಘೋರ ಸಮಸ್ಯೆಗಳಿದ್ದರೂ ಕೂಡ ಇವರಲ್ಲಿ ಖಂಡಿತವಾಗಿಯೂ ಬಗೆಹರಿಯುತ್ತೆ. ತುಂಬ ಜನ ಪರಿಹಾರ ಕಂಡಿದ್ದಾರೆ. ಕೆಲವು ಜನರಿಗೆ ತಾವು ಬಯಸಿದವರು, ತಮ್ಮ ಜೊತೆಯಲ್ಲಿದ್ದವರು ಸ್ವಲ್ಪ ಪ್ರೀತಿ ಮಾಡಿ ಎಷ್ಟೋ ದಿನ ಆದಮೇಲೆ ಅವರು ಬಿಟ್ಟೊಟ್ಟೋಗ್ಬಿಡ್ತಾರೆ. ಆದರೆ ಅವರನ್ನು ಬಿಟ್ಟಿರೋದಕ್ಕೆ ನಿಮ್ಮ ಕೈಲಿ ಆಗ್ತಾನೇ ಇರಲ್ಲ, ಶಕ್ತಿನೇ ಇರಲ್ಲ. ಮತ್ತು ಬರಬೇಕು, ಅವ್ರ ಜೊತೆ ಮೊದಲಿನ ಹಾಗೆ ಇರಬೇಕು ಅಂತ ತುಂಬ ಬಯಕೆ ಇರುತ್ತೆ. ಇನ್ನೂ ಕೆಲವು ಸಂದರ್ಭದಲ್ಲಿ ಪತಿ ಪತ್ನಿಯರು ದೂರ ಆಗೋಗಿರ್ತಾರೆ. ಅಂಥವರು ಕೂಡ ಈ ಒಂದು ಕುಂಕುಮ ಅರ್ಚನೆ ಎಲ್ಲಿ ಮಾಡಿಸ್ಬೇಕು? ಕನಿಕ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅವರ ಹೆಸರಿನಲ್ಲಿ ಕುಂಕುಮ ಅರ್ಚನೆಯನ್ನು ಮಾಡಿಸಿ. ಅವರು ಅರ್ಚನೆ ಮಾಡುವ ಸಮಯದಲ್ಲಿ ನೀವು ನಿಮ್ಮ ಬಯಕೆಗಳನ್ನು ಹೇಳಿಕೊಳ್ಳಬೇಕು. ಅವರು ಮೊದಲು ಹೇಗೆ ನಿಮ್ಮ ಜೊತೆ ಇದ್ದರೋ ಮತ್ತೆ ಅದೇ ರೀತಿ ನಿಮ್ಮ ಜೊತೆಯಲ್ಲಿ ಬಂದು ಸೇರಬೇಕು. ಅಥವಾ ಹೊಸದಾಗಿ ಇಷ್ಟಪಡುವ ವ್ಯಕ್ತಿಗಳು ನಿಮ್ಮ ಜೊತೆಗೆ ಬಂದು ಸೇರಬೇಕು ಅನ್ನೋದಾದರೆ, ಅವರನ್ನು ನೀವು ಬಯಸ್ತಾ ಇದ್ದೀರಾ, ಇಷ್ಟಪಡ್ತಾ ಇದ್ದೀರಾ, ಮದುವೆ ಮಾಡ್ಕೋಬೇಕು ಅನ್ಕೋತಾ ಇದ್ದೀರಾ ಅನ್ನೋದಾದರೂ ಕೂಡ ಈ ಕುಂಕುಮ ಅರ್ಚನೆ ತುಂಬ ಶ್ರೇಷ್ಠವಾಗುತ್ತೆ. ಅದನ್ನು ನೆನೆಸಿಕೊಳ್ಳಬೇಕು. ಅವರು ಪುರೋಹಿತರು ಪೂಜೆ ಮಾಡುವ ಸಮಯದಲ್ಲಿ, ಕುಂಕುಮ ಅರ್ಚನೆ ಮಾಡೋ ಸಮಯದಲ್ಲಿ ನೀವು ಆ ವ್ಯಕ್ತಿಗಳನ್ನು ನೆನಪು ಮಾಡ್ಕೋತಾ, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಥವಾ ಪ್ರಿಯತಮ ಆಗಿರ್ಬೋದು, ಪ್ರಿಯತಮೆ ಆಗಿರ್ಬೋದು, ಇಷ್ಟಪಡುವ ವ್ಯಕ್ತಿಗಳು ಮತ್ತೆ ಮರಳಿ ನಮ್ಮ ಜೀವನದಲ್ಲಿ ಬರಬೇಕು, ಯಾವ ಥರ ಮೊದಲಿದ್ದರು ಮತ್ತು ಹೀಗೆ ಯಾವ ಥರ ಇರಬೇಕು ಅನ್ನೋದನ್ನು ಕೂಡ ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಸಂಕಲ್ಪ ಮಾಡಿ. ಅರ್ಚನೆ ಮುಗಿಯೋದ್ರೊಳಗಾಗಿ ನಿಮಗೆ ಶುಭ ಸುದ್ದಿ ಸಿಗುತ್ತೆ. ಕೆಲವು ಸಂದರ್ಭದಲ್ಲಿ ತಾಯ್ತಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಕುಂಕುಮ ಅರ್ಚನೆ ಮಾಡಿಸಿದಂತಹ ತಾಯ್ತವೇ ನಿಮಗೆ ಸಿಗುತ್ತೆ. ಅದನ್ನು ಕಟ್ಟಿಕೊಂಡು ನೀವು ಪ್ರಾರ್ಥನೆ ಮಾಡಿದ್ರೆ ಆಯಿತು, ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಈಡೇರುತ್ತದೆ. ಅದಕ್ಕೆ ಇವತ್ತೇ ಅವರನ್ನು ಸಂಪರ್ಕಿಸಿ ಉಚಿತವಾಗಿ ನಿಮಗೆ ನೀಡುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.